ನಾನು ಇತ್ತೀಚೆಗೆ ನಮ್ಮ ಪೂರ್ವಜರ ಹಳ್ಳಿಗೆ ಭೇಟಿ ನೀಡಿದ್ದೆ. ನಮ್ಮ ಹೊಲಗಳಲ್ಲಿಯೂ ಸಹ ಉತ್ತಮ ಇಂಟರ್ನೆಟ್ ಮತ್ತು ವೈಫೈ ಸಂಪರ್ಕ ಇರುವುದನ್ನು ಕಂಡು ನಾನು ಬೆರಗಾದೆ. ಇದರ ಬಗ್ಗೆ ವಿಚಾರಿಸಿದಾಗ ಜಿಯೋ ಏರ್ ಫೈಬರ್ ತಂತ್ರಜ್ಞಾನದ ಮೂಲಕ ಜಿಯೋ ನಮ್ಮ ಕರ್ನಾಟಕದ ರಾಜ್ಯದ ಮೂಲೆ ಮೂಲೆಗೂ ಇಂಟರ್ನೆಟ್ ಸಂಪರ್ಕವನ್ನು ಒದಗಿಸುತ್ತಿರುವುದು ತಿಳಿಯಿತು. ಇದು ನಮ್ಮೆಲ್ಲರಿಗೂ ಒಂದು ದೊಡ್ಡ ವರವಾಗಿದೆ ಮತ್ತು ವರ್ಕ್ ಫ್ರಮ್ ಹೋಮ್ ಮಾದರಿಯ ಕೆಲಸಗಳನ್ನು ಮಾಡಬಹುದು. ಅಲ್ಲದೆ ನಮ್ಮ ರೈತರು PM ಕಿಸಾನ್ ಅಂತ ಕೃಷಿ ಮಾಹಿತಿ ಅಪ್ಲಿಕೇಶನ್ನೊಂದಿಗೆ ಸಂಪರ್ಕದಲ್ಲಿರಬಹುದು. ಇಳುವರಿ ಹೆಚ್ಚಿಸಲು ಹೊಸ ಕೃಷಿ ಕಲ್ಪನೆಗಳನ್ನು ಪಡೆಯಬಹುದು. ಅಷ್ಟೇ ಅಲ್ಲದೆ ತಮ್ಮ ಬೆಳೆಗಳನ್ನು ಉತ್ತಮ ಬೆಲೆಗೆ ಹೇಗೆ ಮಾರಾಟ ಮಾಡಬೇಕು ಮತ್ತು ಹತ್ತಿರದ ಮಾರುಕಟ್ಟೆಗಳ ದರಗಳನ್ನು ಸಹ ಪರಿಶೀಲಿಸಬಹುದು. TRAI ಅಂದರೆ ಟೆಲಿಕಾಂ ರೆಗ್ಯುಲೇಟರಿ ಅಥಾರಿಟಿ ಆಫ್ ಇಂಡಿಯಾದ ಪ್ರಕಾರ ಇತ್ತೀಚಿನ ವರದಿಯಲ್ಲಿ ಕರ್ನಾಟಕದಲ್ಲಿ 5,54,000ಕ್ಕೂ ಹೆಚ್ಚು ಸ್ಥಳಗಳು ಜಿಯೋ ಏರ್ ಫೈಬರ್ ಮೂಲಕ ನಗರಗಳಂತಹ ಸುಗಮ ವೈಫೈ ವೇಗದ ಸಂಪರ್ಕವನ್ನು ನೀಡುತ್ತಿವೆ. ಜಿಯೋ ಏರ್ ಫೈಬರ್ ನಮಗೆ ಅತ್ಯುತ್ತಮ ಗ್ರಾಮೀಣ FWA ಅಂದರೆ ಫಿಕ್ಸ್ಡ್ ವೈರ್ಲೆಸ್ ಆಕ್ಸೆಸ್ ಪೂರೈಕೆದಾರ ಮಾತ್ರವಲ್ಲ, ಇದು ಕರ್ನಾಟಕ ಮಾತ್ರವಲ್ಲದೆ ಇಡೀ ಭಾರತದಲ್ಲಿಯೂ ಕೂಡ ಮುಂಚೂಣಿಯಲ್ಲಿದೆ. ಭಾರತದಲ್ಲಿನ ಒಟ್ಟು 1,27,00,000 FWA ವೈಫೈ ಸಂಪರ್ಕಗಳಲ್ಲಿ 1,02,00,000ಕ್ಕೂ ಹೆಚ್ಚು ಸಂಪರ್ಕಗಳು ಅಂದರೆ 80% ಜಿಯೋ ಏರ್ ಫೈಬರ್ನಿಂದಲೇ ಒದಗಿಸಲ್ಪಟ್ಟಿವೆ. ಇದು ತೋರಿಸುತ್ತದೆ ನಗರ ಮತ್ತು ಗ್ರಾಮೀಣ ಮನೆಗಳ ನಡುವೆ ಡಿಜಿಟಲ್ ಸಮಾನತೆಯನ್ನು ಹೆಚ್ಚಿಸಲು ಜಿಯೋ ನಮ್ಮ ರಾಜ್ಯದಲ್ಲಿ ಮಾತ್ರವಲ್ಲದೆ ದೇಶದಾದ್ಯಂತ ಶ್ರಮಿಸುತ್ತಿದೆ. ನನ್ನ ಪ್ರಕಾರ ಈ ಕಾರ್ಯ ಶ್ಲಾಘನೀಯವಾದದ್ದು. ನನ್ನ ಕಡೆಯಿಂದ ಜಿಯೋ ತಂಡಕ್ಕೆ ಧನ್ಯವಾದಗಳು. ನಿಮ್ಮ ಅಭಿಪ್ರಾಯವೇನು? ಕಮೆಂಟ್ ಮಾಡಿ ತಿಳಿಸಿ.